ಏವಂ ವೈ ನಿಯತಾಹಾರ ಪ್ರಾಣಾಯಾಮ ಪರಾಯಣ ಜಿತ್ವಾ ಜಿತ್ವಾ ಸದಾ ಭೂಮಿ ಆರೋಹೇತು ಸದಾ ಮುನಿ. ಹೀಗೆ ತಾನು ಪ್ರಾಣಜಯವನ್ನೆಲ್ಲ ಸಂಪಾದನೆ ಮಾಡಿ ನಿಯತವಾದ ಆಹಾರವನ್ನು ಸ್ವೀಕಾರ ಮಾಡ್ತಾ ಯೋಗವನ್ನು ಅನುಷ್ಠಾನ ಮಾಡ್ತಾ ಹಂತ ಹಂತವಾಗಿ ಅವನು ಸಾಧನೆಯಲ್ಲಿ ಮೇಲೆ ಹೋಗಲಿಕ್ಕೆ ಶುರುವಾಗ್ತಾನೆ. ಪ್ರಾಣಾಯಾಮವನ್ನು ಗೆದ್ದಂತಹ ಪ್ರಾಣವಾಯುವನ್ನು ಗೆದ್ದಂತಹ ವ್ಯಕ್ತಿ ಎಷ್ಟರ ಮಟ್ಟಿಗೆ ತನ್ನ ದೇಹದಲ್ಲಿ ಪ್ರಾಣದ ಬಗ್ಗೆ ಕಂಟ್ರೋಲ್ ಇಟ್ಕೊಂಡಿರ್ತಾನೆ ಅದನ್ನು ಒಂದು ವರ್ಣನೆ ಮಾಡ್ತಾರೆ. ತುಂಬ ಚೆನ್ನಾಗಿ ಹೇಳ್ತಾರೆ. ನಾಲೇನತು ಯಥಾತೋಯಂ ಯಂತ್ರೇಣೈವ ಬಲಾನ್ವಿತ ಆಪಿಬೇತ ಪ್ರಯತ್ನೇನ ತಥಾ ವಾಯುಂಜಿತ ಶ್ರಮ. ನಾವು ನೀರು ಎಲ್ಲೋ ಒಂದು ಕಡೆ ಇರುತ್ತೆ, ಆ ನೀರನ್ನು ಬೇರೆ ಇನ್ನೆಲ್ಲೋ ಕಡೆ ಹರಿಸ್ಕೊಳ್ಬೇಕಾಗಿರುತ್ತೆ. ಏನು ಮಾಡ್ತೀವಿ? ನಾಲೇನ ಪೈಪು, ಅದಕ್ಕೆ ಯಂತ್ರ ಮೋಟರ್ ಫಿಕ್ಸ್ ಮಾಡ್ತೀವಿ ನಾವು. ಹಿಂದಿನ ಕಾಲದಲ್ಲಿ ಬೇರೆ ಥರ ಯಂತ್ರ ಇತ್ತೇನೋ, ಜಲಯಂತ್ರ ಬೇರೆ ಥರ ಇರ್ತಾ ಇತ್ತು. ಒಟ್ಟು ಯಂತ್ರವನ್ನು ಉಪಯೋಗಿಸಿಕೊಂಡು ನಾಲದ ಮುಖಾಂತರವಾಗಿ ನಾವು ನಮಗೆ ಎಲ್ಲಿ ಬೇಕೋ ಅಲ್ಲಿ ಹೇಗೆ ನೀರು ಹರಿಸ್ತೀವೋ ಹಾಗೆ ಯೋಗಿಯಾದಂಥವನು ಪ್ರಾಣಾಯಾಮದಲ್ಲಿ ಸಿದ್ಧಿಯನ್ನು ಪಡೆದುಕೊಂಡಂಥವನು ತನ್ನ ದೇಹದಲ್ಲಿ ಪ್ರಾಣವಾಯುವನ್ನು ಎಲ್ಲಿ ಬೇಕೋ ಅಲ್ಲಿಗೆ ಸಂಚಾರವನ್ನು ಮಾಡಿಸುವಂತಹ ಸಾಮರ್ಥ್ಯವನ್ನು ಅವನು ಪಡೆದುಕೊಂಡಿರ್ತಾನೆ. ಹೀಗೆ ಈ ಒಂದು ಈ ಪ್ರಾಣಾಯಾಮದ ಮಹತ್ವವನ್ನೇ ಇಷ್ಟೆಲ್ಲ ದೀರ್ಘವಾಗಿ ಅದೆಲ್ಲವನ್ನು ಕೂಡ ನಿರೂಪಣೆ ಮಾಡ್ತಾರೆ. ನಿರೂಪಣೆ ಮಾಡಿ ಈ ಪ್ರಾಣಾಯಾಮವನ್ನು ಮಾಡುವಾಗ ಅನೇಕ ಕಷ್ಟಗಳು ಬರೋ ಸಾಧ್ಯತೆ ಇರುತ್ತೆ, ಅದನ್ನೆಲ್ಲ ಸಹಿಸಿಕೊಳ್ಬೇಕು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಸರಿಯಾದಂತಹ ಸ್ಥಳವನ್ನು ನಾವು ಧ್ಯಾನಕ್ಕಾಗಿ ಆಯ್ಕೆ ಮಾಡಿಕೊಳ್ಬೇಕು. ಯಾವುದೋ ಒಂದು ಸ್ಥಳದಲ್ಲಿ ಹೋಗಿ ಕೂತು ಹೇಗೋ ಒಂದು ಧ್ಯಾನವನ್ನು ಮಾಡುವಂಥದ್ದಲ್ಲ. ಅಲ್ಲಿ ಧ್ಯಾನ ಮಾಡಲಿಕ್ಕೆ ಕೆಲವು ಸ್ಥಳಗಳನ್ನು ಹೇಳ್ತಾರೆ. ಇಂತಿಂಥ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಬಾರ್ದು, ಹುಷಾರಾಗಿರಬೇಕು ಅಂತ ಹೇಳಿ ಕೆಲವು ಸ್ಥಳಗಳನ್ನು ವರ್ಜನೆ ಮಾಡಲಿಕ್ಕೆ ಹೇಳ್ತಾರೆ. ಯಾವುದು ಸಜ್ಜನರು ಯಾವುದನ್ನು ಬೇಡ ಅಂತ ಹೇಳ್ತಾರೋ ಅಂಥ ಸ್ಥಳವನ್ನು ಬಿಟ್ಬಿಡಬೇಕು, ಸರಳವಾಗಿರುವಂಥದ್ದು. ಅಂಥ ಕಡೆ ಹೋಗಬೇಡಪ್ಪ ನೀನು ಅಂತ ಯಾರಾದರೂ ಜ್ಞಾನಿಗಳು ಹೇಳಿದ್ರು ಅಂತಾದರೆ ಅದು ಧ್ಯಾನಕ್ಕೆ ಯೋಗ್ಯ ಅಲ್ಲ, ಬಿಟ್ಬಿಡಬೇಕು ನಾವು. ತುಂಬ ಅಗ್ನಿಯ ಹತ್ತಿರದಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡಬಾರ್ದು. ಮತ್ತು ಒಣಗಿರುವಂತಹ ಎಲೆ ಇರುವಂತಹ ಜಾಗದಲ್ಲಿ, ತುಂಬ ಹುಳ ಹುಪಟಗಳು ಇರುವಂತಹ ಜಾಗದಲ್ಲಿ, ಶ್ಮಶಾನದಲ್ಲಿ, ಜೀರ್ಣಗೋಷ್ಠ ಒಂದು ತುಂಬ ಶಿಥಿಲವಾಗಿರುವಂತಹ ಯಾವುದು ಹಸುಗಳನ್ನು ಕಟ್ಟುವಂತಹ ಒಂದು ಜಾಗ ಅಂತ ಕೊಟ್ಟಿಗೆ, ಈ ಥರ ಜಾಗಗಳಲ್ಲಿ, ಚತುಷ್ಪಥೆ 4 ದಾರಿ ಸೇರುವಂತಹ ಜಾಗದಲ್ಲಿ, ಸಶಬ್ದೆ ತುಂಬ ಶಬ್ದ ಆಗ್ತಾ ಇರುವಂತಹ ಜಾಗದಲ್ಲಿ, ಭಯದ ವಾತಾವರಣ ಇತ್ತು ಅಂದರೆ ಆ ಜಾಗದಲ್ಲಿ, ಮತ್ತು ಈ ಯಾವುದು ವಲ್ಮೀಕದ ಬಳಿ ಹಾವು ಎಲ್ಲ ಓಡಾಡುವಂತಹ ಜಾಗದಲ್ಲಿ, ಅಂತಹ ಸ್ಥಳದಲ್ಲಿ, ಇಂತಹ ಕೆಲವನ್ನೆಲ್ಲ ಹೇಳಿ ಅಂತಹ ಸ್ಥಳದಲ್ಲಿ ಮಾಡಬಾರ್ದು. ಇದೆಲ್ಲ ಸಾಮಾನ್ಯರಿಗೆ ಹೇಳ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಯೋಗಿಗಳಿಗೆ ಅವ್ರು ಎಲ್ಲಿದ್ದರೂ ನಿರ್ಭೀತಿಯಿಂದ ಅವರು ಧ್ಯಾನವನ್ನು ಮಾಡಬಹುದು. ಸಾಮಾನ್ಯರಿಗೆ ಯಾವ ರೀತಿಯಾಗಿ ಮಾಡಬೇಕು ಪ್ರಾಥಮಿಕ ಹಂತದಲ್ಲಿರೋರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು. ಕ್ಷುಧಾವಿಷ್ಟ, ತುಂಬ ಹಸಿವಾಗಿದ್ದಾಗ ಧ್ಯಾನ ಮಾಡ್ತಾ ಕೂತ್ಕೊಳ್ಬಾರ್ದು, ಹಸಿವಿನ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಮನಸ್ಸಿಗೆ ತುಂಬ ವ್ಯಾಕುಲತೆ ಉಂಟಾಗಿತ್ತು ಅಂದರೆ ಆವಾಗಲೂ ಕೂಡ ಧ್ಯಾನ ಅನ್ನೋದು ಸಾಧ್ಯ ಆಗೋದಿಲ್ಲ. ಇದೆಲ್ಲ ಹಸಿವಿದ್ದಾಗ ಮಾಡಬೇಡಿ, ಬಾಯಾರಿಕೆ ಇದ್ದಾಗ ಧ್ಯಾನ ಮಾಡಬೇಡಿ, ಇದೆಲ್ಲ ಹೇಳುವಂಥದ್ದು ಸಾಮಾನ್ಯರಿಗೆ. ನಾತ್ಯಶ್ನತಸ್ತು ಯೋಗೋಸ್ತಿ ನಚೈಕಾಂತ ಮನಶ್ನತಃ. ಯಾರು ತುಂಬ ತಿಂತಾ ಇರ್ತಾರೆ ಅವ್ರಿಗೂ ಯೋಗ ಸಾಧ್ಯ ಇಲ್ಲ. ಯಾರು ಉಪವಾಸನೇ ಇರ್ತಾರೆ ಅವ್ರಿಗೂ ಸಾಧ್ಯ ಇಲ್ಲ. ಯಾರು ತುಂಬ ನಿದ್ದೆ ಮಾಡ್ತಾರೆ, ಅತಿಸ್ವಪ್ನಶೀಲಸ್ಯ, ತುಂಬ ನಿದ್ದೆ ಯಾರು ಮಾಡ್ತಾರೆ ಅವ್ರಿಗೂ ಯೋಗ ಸಾಧ್ಯ ಇಲ್ಲ. ಜಾಗ್ರತಃ ಚೈವ, ಯಾರು ಎದ್ದೇ ಇರ್ತಾರೆ ಅವ್ರಿಗೂ ಸಾಧ್ಯ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಯೋಗ ಎಂಥವರಿಗೆ ಸಾಧ್ಯ ಆಗತ್ತೆ ಅಂತ ಹೇಳುವಾಗ, ಹಾಗಿದ್ದು ಎಷ್ಟೋ ಜನ ಮುನಿಗಳು 100 ವರ್ಷಗಳ ಕಾಲ ಏನೂ ಆಹಾರವನ್ನು ಸ್ವೀಕಾರ ಮಾಡದೆ, ನಿದ್ರೆಯನ್ನು ಮಾಡದೆ ಅವರು ತಪಸ್ಸು ಮಾಡಿದ್ರು ಅಂತ ಉಲ್ಲೇಖ ಇದೆಯಲ್ವಾ? ಅದರ ಅಭಿಪ್ರಾಯ ಏನು ಹಾಗಿದ್ರೆ? ಕೃಷ್ಣ ಹೇಳಿದ್ದು ಯಾವ ಅಭಿಪ್ರಾಯದಲ್ಲಿ ಅಂತ ಹೇಳುವಾಗ ಅಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಇದು ಯಾರು ಸಿದ್ಧರಿರ್ತಾರೋ ಅವ್ರ ಬಗ್ಗೆ ಹೇಳ್ತಾ ಇರುವಂಥದ್ದಲ್ಲ. ಅವರು ಉಪವಾಸ ಇದ್ದು ಎಚ್ಚರ ಇದ್ದು ಎಷ್ಟು ವರ್ಷಗಳ ಕಾಲ ಬೇಕಾದರೂ ಕೂಡ ಅವರು ದೀರ್ಘವಾಗಿ ತಪಸ್ಸನ್ನು ಮಾಡ್ತಾರೆ. ಸಾಮಾನ್ಯರು ಯಾರಿರ್ತಾರೆ ಅಂಥವರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಿದ್ದು. ಯಾಕೆ ಅಂತಂದರೆ ಯೋಗಕ್ಕೂ ಕೂಡ ಕೆಲವು ಸೈಡ್ ಎಫೆಕ್ಟ್ಗಳಿವೆ ಅಂತ ಹೇಳಿ, ಅಡ್ಡ ಪರಿಣಾಮಗಳು ಯೋಗದಲ್ಲೂ ಕೂಡ ಇದೆ ಅಂತ ಹೇಳಿ ವಾಯುಪುರಾಣದಲ್ಲಿ ಇಲ್ಲಿ ನಿರೂಪಣೆ ಮಾಡ್ತಾರೆ. ಸರಿಯಾದ ಮಾರ್ಗದರ್ಶನ ಇಲ್ಲದೇನೆ ಹೇಗೋ ಒಂದು ನಾವು ಯೋಗ ಅನುಷ್ಠಾನವನ್ನು ಮಾಡ್ತಾ ಹೋದರೆ ಅದರ ಅಡ್ಡ ಪರಿಣಾಮಗಳಿರುತ್ತೆ. ಏನದು ಅಡ್ಡ ಪರಿಣಾಮಗಳು ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ. ತಸ್ಯ ದೋಷಃ ಪ್ರಕುಪ್ಯಂತಿ ಶರೀರೇ ವಿಘ್ನಕಾರಕಃ ಜಡತ್ವಂ ಬಧಿರತ್ವಂ ಚ ಮೂಕತ್ವಂ ಚಾಧಿಗಚ್ಚತಿ. ಅವನು ಜಡನಾಗ್ಬಿಡಬಹುದು, ಶರೀರದಲ್ಲಿ ಯಾವ ವ್ಯಾಪಾರವೂ ಮಾಡಲಿಕ್ಕೆ ಆಗದೇ ಇರುವಂತಹ ಸ್ಥಿತಿ ಬರಬಹುದು, ಕಿವುಡ ಆಗಬಹುದು, ಮೂಕ ಆಗಬಹುದು, ಅಂಧತ್ವಂ ಕುರುಡ ಆಗಬಹುದು,
ಸ್ಮೃತಿಲೋಪಶ್ಚ, ನೆನಪು ಹೋಗ್ಬಿಡ್ಬಹುದು, ಮರವಿನ ರೋಗ ಬಂದ್ಬಿಡ್ಬಹುದು, ಅವನಿಗೆ ಅಕಾಲಿಕವಾಗಿ ಮುಪ್ಪು ಬಂದ್ಬಿಡ್ಬಹುದು, ಬೇಗ ಚಿಕ್ಕ ವಯಸ್ಸಿಗೇನೆ ಮುಪ್ಪು ಬಂದ್ಬಿಡಬಹುದು. ಇದೇ ಥರ ಬೇರೆ ಯಾವುದು ಬೇಕಾದರೂ ರೋಗಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಗುರುಗಳ ಮಾರ್ಗದರ್ಶನದಲ್ಲೇ ಮಾಡಬೇಕು ಅಂತ ಹೇಳಿ ಇಂತಹ ಒಂದು ಅಡ್ಡ ಪರಿಣಾಮ ಯೋಗದಿಂದ ಬಂತು ಅಂತಾದರೆ ಆವಾಗ ಅದಕ್ಕೆ ಪರಿಹಾರವಾಗಿ ಏನು ಮಾಡಬೇಕು ಅಂತ ಒಂದಿಷ್ಟೆಲ್ಲ ಹೇಳ್ತಾರೆ. ಆದರೆ ಅದು ನಮಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಇರೋದೆಲ್ಲ ಪಾರಿಭಾಷಿಕ ಶಬ್ದಗಳೆಲ್ಲ ಇದೆ. ಪಾರಿಭಾಷಿಕ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪಾರಿಭಾಷಿಕ ಶಬ್ದಗಳನ್ನೆಲ್ಲ ಹೇಳಿ ಕೆಲವು ಆಹಾರ ನಿಯಮಗಳನ್ನು ಕೂಡ ಹೇಳ್ತಾರೆ. ಗಂಜಿಯನ್ನು ಅವನು ಆಹಾರವಾಗಿ ಸ್ವೀಕಾರ ಮಾಡಬೇಕು, ಯಾವ ಥರದ ಗಂಜಿಯನ್ನು ಆಹಾರವನ್ನಾಗಿ ಸ್ವೀಕಾರ ಮಾಡಬೇಕು, ಆ ಅಡ್ಡ ಪರಿಣಾಮದ ಪ್ರಭಾವವನ್ನು ತಪ್ಪಿಸ್ಕೊಳ್ಬೇಕು ಅಂತಾದರೆ ಏನೇನು ಮಾಡಬೇಕು, ಇದೆಲ್ಲವನ್ನೂ ಕೂಡ ಅಲ್ಲಿ ನಿರೂಪಣೆ ಮಾಡ್ತಾರೆ. ಹಾಗಾಗಿ ಮಾರ್ಗದರ್ಶನವನ್ನು ಪಡೆದುಕೊಳ್ಳೋದು ಬಹಳ ಮುಖ್ಯ ಅಂಥೇಳಿ ನಮಗೆ ಇದರಿಂದ ಗೊತ್ತಾಗುತ್ತೆ. ನಾವು ಒಂದು ಸಣ್ಣ ಯಾವುದು ಜಿಮ್ಗೆ ಹೋಗಬೇಕಾದ್ರೆ ಅದಕ್ಕೊಬ್ಬ ಟ್ರೈನಿಂಗ್ ಕೊಡೋಕ್ಕೆ ಅಂತ ಒಬ್ಬರನ್ನ ಇಟ್ಬಿಟ್ಟಿರ್ತಾರೆ, ಅದಕ್ಕೆ ಒಬ್ಬ ಟ್ರೈನರ್ ಇರ್ತಾರೆ. ಅದಕ್ಕೆ ನಾವು ಒಬ್ಬರು ಟ್ರೈನಿಂಗಿಗೋಸ್ಕರ ಒಬ್ಬರನ್ನ ಇಟ್ಕೊಳ್ತೀವಿ ಅಂತಂದರೆ ಯೋಗಾಭ್ಯಾಸ ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು, ನಮ್ಮ ಉದ್ಧಾರಕ್ಕೆ ಕಾರಣ ಆಗಿರುವಂಥದ್ದು. ಅದಕ್ಕೆ ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಯೋಗಿಗಳ ಅಗತ್ಯ ಅತ್ಯಂತ ಅವಶ್ಯಕ ಅಂತ ಹೇಳಿ ಇದರಿಂದ ಗೊತ್ತಾಗುತ್ತೆ. ಇನ್ನು ಇಂತಹ ಯೋಗಾನುಷ್ಠಾನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯೋಗಿಗೆ ಅನೇಕ ಸಿದ್ಧಿಗಳು ಬರೋ ಸಾಧ್ಯತೆ ಇರುತ್ತೆ. ಅಣಿಮಾದಿ ಸಿದ್ಧಿಗಳು ಅಂತ ಹೇಳಿ ಕರಿತೀವಿ. ಅಣಿಮಾ ಮಹಿಮಾ ಚೈವ ಗರಿಮಾ ಲಗಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಶಿತ್ವಂ ವಶಿತ್ವಂ ಚಾಷ್ಟಭೂತಯ 8 ವಿಧವಾಗಿರುವಂತಹ ಸಿದ್ಧಿಗಳನ್ನು ಶಾಸ್ತ್ರದಲ್ಲಿ ನಿರೂಪಣೆ ಮಾಡ್ತಾರೆ. ಆದರೆ ಅವನ ಉದ್ದೇಶ ಸಿದ್ಧಿಗಳಾಗಿರಬಾರದು. ಸಿದ್ಧಿ ಬಂದರೂ ಕೂಡ ಆ ನಂತರ ಅಲ್ಲಿಗೆ ನಿಲ್ಲಿಸದೇನೆ ಅವನು ತಾನು ಮುಂದುವರಿತಾ ಹೋಗಬೇಕು. ಹಾಗೆ ಅಲ್ಲಿಗೆ ನಿಲ್ಲಬಾರದು. ಯಾಕೆ? ಅವನ ಉದ್ದೇಶ ಭಗವಂತನ ದರ್ಶನ ಇರುತ್ತೆ, ಸಂಸಾರದಿಂದ ಮೋಕ್ಷ ಇರುತ್ತೆ, ಹೊರತು ಇದು ಇರೋದಿಲ್ಲ. ಯಾಕೆಂದರೆ ವ್ಯಕ್ತಿ ಸಿದ್ಧಿಗೆ ಆಕರ್ಷಿತನಾದಾಗ ಒಂದು ಸಿದ್ಧಿ ಪಡೆದುಕೊಂಡವನು ಇನ್ನೊಂದು ಸಿದ್ಧಿ ಬೇಕು, ಅದಾದಮೇಲೆ ಮತ್ತೊಂದು ಸಿದ್ಧಿ, ಹೀಗೆ ಸಿದ್ಧಿಯ ಹಿಂದೆ ಬೀಳ್ತಾ ಹೋದರೆ ಅವನು ತಾನು ಮಾರ್ಗದಿಂದ ಚ್ಯುತನಾಗ್ಬಿಡ್ತಾನೆ. ಭಗವಂತನ ದರ್ಶನ ಅವನ ಮುಖ್ಯವಾದ ಉದ್ದೇಶ ಇತ್ತು, ಅದರಿಂದ ಚ್ಯುತನಾಗ್ಬಿಡ್ತಾನೆ. ಮಿಕ್ಕೆಲ್ಲ ಸಿದ್ಧಿಗಳು ಬೇಡದೇನೂ ಕೂಡ ನಮಗೆ ಬರುವಂಥದ್ದು. ಗೋಪಾಲದಾಸರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಬಹಳ ಬಡತನದಲ್ಲಿ ಅತ್ಯಂತ ಅಪಮಾನಗಳನ್ನು ಅನುಭವಿಸ್ತಾರೆ. ಕೊನೆಗೆ ಅವರಿಗೆ ತಂದೆ ಇರೋದಿಲ್ಲ, ಯಾರೋ ಒಬ್ಬರು ಉಪನಯನವನ್ನು ಮಾಡಿರ್ತಾರೆ. ಉಪನಯನ ಆದಮೇಲೆ ಹೇಳ್ತಾರೆ, ಇಲ್ಲಪ್ಪ ನೀನು ಗಾಯತ್ರಿ ಮಂತ್ರ ಚೆನ್ನಾಗಿ ಜಪ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿದಿನವೂ ಕೂಡ ಬೆಳಗ್ಗೆ ಬೇಗ ಹೋಗಿ ಯಾರೂ ಇಲ್ಲದೇ ಇರುವಂತಹ ಒಂದು ಜಾಗದಲ್ಲಿ ಒಂದು ಆಲದ ಮರದ ಕೆಳಗಡೆ ಕೂತ್ಕೊಂಡು ಗಾಯತ್ರಿ ಜಪವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. 2 ಲಕ್ಷ ಸಂಖ್ಯೆಯಲ್ಲಿ ಗಾಯತ್ರಿ ಜಪವನ್ನು ನಿರಂತರವಾಗಿ ಮಾಡ್ತಾರೆ. ಆ ಚಿಕ್ಕ ಹುಡುಗ ಆ ಗಾಯತ್ರಿ ಜಪ ಮಾಡಿದ್ದಕ್ಕೆ ಅದರ ಪ್ರಭಾವದಿಂದ ಯಾವುದೇ ವ್ಯಕ್ತಿಯನ್ನು ನೋಡಿದಾಗ ಅವನ ಹಿಂದಿನ 3 ಜನ್ಮಗಳು ಅವನಿಗೆ ಗೊತ್ತಾಗ್ತಾ ಇರುತ್ತೆ. ನೋಡಿದ ಕೂಡಲೇ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ ಏನೇನು ಮಾಡ್ತಾ ಇದ್ದ ಅಂತ ಅಷ್ಟು ಕೂಡ ಗೊತ್ತಾಗ್ತಾ ಇರುತ್ತೆ. ಆ ಒಂದು ಸಿದ್ಧಿ ಬಂದ್ಬಿಡುತ್ತೆ. ಆ ಸಿದ್ಧಿಯನ್ನು ತನ್ನ ಜೀವನಕ್ಕಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾನವನು. ಬಡತನ ಇತ್ತು, ಕಷ್ಟ ಇತ್ತು, ಜೀವನೋಪಾಯಕ್ಕಾಗತ್ತೆ ಅಂಥೇಳಿ ಎಲ್ಲರಿಗೂ ಬಂದವರಿಗೆಲ್ಲ ಭವಿಷ್ಯವನ್ನು ಹೇಳಲಿಕ್ಕೆ, ಅವರನ್ನು ನೋಡೋದು, ನೀ ಆ ತಪ್ಪು ಮಾಡಿದ್ದೆ, ಅದಕ್ಕೆ ಈ ಥರ ಆಗಿದೆ, ಇದನ್ನು ಮಾಡು ಅಂತ ಪರಿಹಾರ ಹೇಳೋದು. ಬಂದಂತಹ ಜನಗಳು ಒಂದಿಷ್ಟೇನೋ ತಮಗೆ ತೋಚಿದ್ದನ್ನು ಕೊಡ್ತಾ ಹೋಗೋದು. ಹೀಗೆ ಬರ್ತಾ 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 ಬೇಕಾದಷ್ಟು ಸಂಪತ್ತಿನ ಸಂಗ್ರಹ ಆಗಲಿಕ್ಕೆ ಶುರುವಾಗುತ್ತೆ. ಆಗ ವಿಜಯದಾಸರು ಅಲ್ಲಿಗೆ ಬಂದು ಅವರು ಕೂಡ ಬಂದು ಮುಂದೆ ಕೂತ್ಕೊಳ್ತಾರಂತೆ. ವಿಜಯದಾಸರನ್ನು ನೋಡಿದಾಗ ಏನು ಹೊಳೆಯೋದೇ ಇಲ್ಲ, ಗೊತ್ತಾಗುತ್ತೆ ಯಾರೋ ಮಹಾನುಭಾವರು ಅಂತ ಹೇಳಿ ಕಾಲನ್ನು ಹಿಡಿದಾಗ ಅವರು ಉಪದೇಶ ಮಾಡೋದೇನು ಅಂತಂದರೆ, ಇಂತಹ ಸಿದ್ಧಿಗಳು ನಮ್ಮ ಸಾಧನೆಯ ಮಾರ್ಗದಲ್ಲಿ ಸಿಗೋದು ಸಹಜ, ಆಗ ಸಿದ್ಧಿಯ ಹಿಂದೆ ಬೀಳಬಾರದು. ಅವ್ರು ಅದನ್ನೇ ಉಪದೇಶ ಮಾಡ್ತಾರೆ. ನೀನು 2 ಲಕ್ಷ ಗಾಯತ್ರಿ ಜಪ ಮಾಡಿದ್ದಕ್ಕೆ ಇಂಥ ಸಿದ್ಧಿ ಸಿಕ್ತು ಅಂತಾದರೆ ನೀನು ಇನ್ನೂ ಸಾಧನೆಯನ್ನು ಮುಂದುವರಿಸಬೇಕು. ನಿನಗೆ ದೊಡ್ಡದಾಗಿರುವಂತಹ ನಿಧಿ ಪರಮಾತ್ಮನೇ ಸಿಗ್ತಾನೆ. ನಿನಗೆ ಸಿಗುವಂತಹ ಈ ಸಿದ್ಧಿಗಳೆಲ್ಲವನ್ನು ಜನೋಪಕಾರಕ್ಕಾಗಿ ಉಪಯೋಗಿಸಬೇಕೇ ಹೊರತು ಸ್ವಂತಕ್ಕಾಗಿ ನೀನು ಬಳಸಬಾರದು ಅಂತ ಹೇಳಿ ಉಪದೇಶ ಮಾಡ್ತಾರೆ. ಇನ್ನೂ ಒಂದು ಸಣ್ಣದೊಂದು ನಡೆದಂತಹ ಘಟನೆಯನ್ನು ಹೇಳಿ ಮುಂದೆ ಹೋಗ್ತೀನಿ ನಾನು. ಸ್ವಾಮಿ ರಾಮ ಅಂತ ಹೇಳಿ ಉತ್ತರ ಭಾರತದಲ್ಲಿ ಒಬ್ಬ ಯೋಗಿ ಇದ್ದರು, ಯೋಗ ಅನುಷ್ಠಾನ ಮಾಡ್ತಾ ಇದ್ದವರು. ಅವರು ಒಂದು ವಿಚಾರ ಗೊತ್ತಾಯ್ತಂತೆ, ಯಾರೋ ಒಬ್ಬ ಯೋಗಿ ಇದ್ದಾನೆ, ಅವನು ಆ ಯೋಗಿಯ ಸಾಮರ್ಥ್ಯ ಹೇಗಿತ್ತು ಅಂತಂದರೆ ಎಂಥ ಒಂದು ಸಿದ್ಧಿ ಪಡೆದುಕೊಂಡಿದ್ರು ಅಂದರೆ, ಯಾವುದಾದ್ರೂ ಒಂದು ಪದಾರ್ಥವನ್ನು ಏಕಾಗ್ರ ಚಿತ್ತದಿಂದ ನೋಡ್ತಾ ಹೋದರೆ ಸ್ವಲ್ಪ ಹೊತ್ತು ನೋಡಿದ ತಕ್ಷಣ ಅದಕ್ಕೆ ಬೆಂಕಿ ಹತ್ಕೊಂಡು ಬಿಡ್ತಾ ಇರುತ್ತೆ. ಯಾವುದನ್ನೇ ಸರಿ ಏಕಾಗ್ರವಾಗಿ ನೋಡಿದ್ರೆ ಅಲ್ಲಿ ಬೆಂಕಿ ಹತ್ಕೊಳ್ಬೇಕು. ಆ ರೀತಿಯಾಗಿ ಒಂದು ಸಿದ್ಧಿಯನ್ನು ಅವರು ಪಡೆದುಕೊಂಡಿರ್ತಾರೆ. ಇವರಿಗೆ ಕುತೂಹಲ ಬರುತ್ತೆ, ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿ ಅವ್ರ ಹತ್ರ ಹೋಗ್ತಾರೆ. ಅವರೇ ಬರ್ಕೊಂಡಿರೋದು ತಮ್ಮ ಆತ್ಮಚರಿತ್ರೆಯಲ್ಲಿ.
ಹೋಗಿ ನೋಡಿದಾಗ ಹೇಳ್ತಾರೆ, ನೀವು ಈ ಥರ ಮಾಡ್ತಿರಂತೆ ತೋರಿಸ್ಕೊಡಿ ಅಂತ ಹೇಳಿದಾಗ ಒಂದಿಷ್ಟು ಒಣ ಹುಲ್ಲನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ಹೀಗೆ ನೋಡಿ ಬೆಂಕಿ ಬರೆಸಿ ತೋರಿಸ್ತಾರಂತೆ. ಇವಾಗ ಆಗ ಸ್ವಾಮಿರಾಮ ಅವರು ಕೇಳ್ತಾರಂತೆ, ಭಾರಿ ಸಿದ್ಧಿ ಇದೆ, ಎಷ್ಟು ವರ್ಷ ಇದಕ್ಕಾಗಿ ನೀವು ಸಾಧನೆ ಮಾಡಿದ್ರಿ ಅಂದರೆ 12 ವರ್ಷಗಳ ಕಾಲ ಕಷ್ಟಪಟ್ಟು ಸಾಧನೆ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರಂತೆ. ಅದಕ್ಕೆ ಸ್ವಾಮಿರಾಮ ಹೇಳ್ತಾರೆ, 12 ವರ್ಷ ಯಾಕೆ ವೇಸ್ಟ್ ಮಾಡಿದ್ರಿ? 2 ರೂಪಾಯಿ ಕೊಟ್ಟಿದ್ರೆ ಒಂದು ಬೆಂಕಿ ಪಟ್ಟಣ ಸಿಗ್ತಾ ಇತ್ತು, ಬೆಂಕಿ ಆಗೋಗ್ಬಿಡ್ತಾ ಇತ್ತು, ಅದಕ್ಕೆ 12 ವರ್ಷ ಹಾಳು ಮಾಡ್ಕೊಂಡ್ರಲ್ಲ ಅಂತ ಅವ್ರು ಹೇಳ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಎಲ್ಲರೂ ಕೂಡ ಯೋಗ ಮಾರ್ಗಕ್ಕೆ ಹೋದವರಲ್ಲಿ ಬಹಳಷ್ಟು ಜನ ದಾರಿ ತಪ್ಪೋದೇ ಹೆಚ್ಚು. ಯಾಕೆ ಅಂತಂದರೆ ಅಲ್ಲಿ ನಮಗೆ ಬೇಕಾದಷ್ಟು ಬೇರೆ ಲೌಕಿಕ ಫಲಗಳು ಕೂಡ ಸಿಗ್ತಾ ಇರುತ್ತೆ, ಈ ಅನಿಮಾದ ಐಶ್ವರ್ಯಗಳು ಸಿಗ್ತಾ ಇರುತ್ತೆ. ಅದರ ಹಿಂದೆ ವ್ಯಕ್ತಿ ಬಿದ್ದುಬಿಡ್ತಾನೆ, ಅದರ ಹಿಂದೆ ಬೀಳಬಾರದು ಅಂತ ಹೇಳಿ ಅಂತಹ ಅನಿಮಾದ ಐಶ್ವರ್ಯಗಳನ್ನು, ಅನೇಕ ಐಶ್ವರ್ಯಗಳನ್ನು ಇಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ನಿರೂಪಣೆ ಮಾಡಿ ಆ ಯಾವ ಐಶ್ವರ್ಯದ ಹಿಂದೆ ತಾನು ಬೀಳಬಾರದು ಅಂತಲೂ ಕೂಡ ನಿರೂಪಣೆ ಮಾಡ್ತಾರೆ. ಮತ್ತು ನಿರಂತರವಾಗಿ ತಾನು ಕರ್ಮಯೋಗದಲ್ಲಿ ಆಸಕ್ತನಾಗಿರಬೇಕು. ಮತ್ತು ಈ ಲೋಕ ಅಶಾಶ್ವತ ಅನ್ನುವಂತಹ ನಿತ್ಯಾನಿತ್ಯ ವಸ್ತು ವಿವೇಕ ಯೋಗಿಯಾದವನಿಗೆ ಅತ್ಯಂತ ಮುಖ್ಯವಾಗಿ ಇರುವಂಥದ್ದು. ತಥಾ ಸುಕೃತ ಕರ್ಮಾತು ಫಲಂ ಸ್ವರ್ಗೆ ಸಮಶ್ನುತೆ ತಸ್ಮಾತ್ ಸ್ಥಾನಾತ್ ಪುನರ್ಭ್ರಷ್ಟ ಮಾನುಷ್ಯಂ ಅನುಪದ್ಯತೆ. ನೀವೇನೇ ಸತ್ಕರ್ಮಗಳನ್ನು ಮಾಡಿ ಎಂಥ ಸ್ವರ್ಗವನ್ನು ಪಡೆದುಕೊಂಡರೂ ಕೂಡ ವಾಪಸ್ಸು ನೀವು ಈ ಲೋಕಕ್ಕೆ ಬರಲೇಬೇಕು. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್. ಎಂತಹ ಲೋಕ ಇದ್ದರೂ ಕೂಡ ನಮ್ಮ ಕರ್ಮದಿಂದ ಸಂಪಾದನೆ ಮಾಡಿದಂತಹ ಈ ಲೋಕಗಳೆಲ್ಲವೂ ಕೂಡ ಅದು ಅಶಾಶ್ವತ. ಹೆಚ್ಚಂದ್ರೆ 1 ಮನ್ವಂತರ ಇರಬಹುದಷ್ಟೇ. 1 ಮನ್ವಂತರವನ್ನು ಮೀರಿ ಯಾರೂ ಕೂಡ ಸ್ವರ್ಗದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇಂದ್ರನೇ ತನ್ನ ಪದವಿಯನ್ನು ಕಳೆದುಕೊಳ್ತಾನಲ್ಲಿ. ಇಂದ್ರನೇ ಸ್ವರ್ಗದಿಂದ ಬರಬೇಕು ಅಂತ ಆದಮೇಲೆ ಬೇರೆಯವರ ಸ್ಥಿತಿ ಏನು? ಹಾಗಾಗಿ ಇದೆಲ್ಲ ಪುನಃ ಭ್ರಷ್ಟರಾಗಿ ನಾವು ವಾಪಸ್ಸು ಮನುಷ್ಯ ಲೋಕಕ್ಕೆ ಬರಬೇಕಾಗತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಏನು ಮಾಡಬೇಕು? ಯಾವುದು ಶಾಶ್ವತವಾಗಿರುತ್ತೋ ಅದನ್ನು ನಾವು ಬಯಸಬೇಕು. ಬ್ರಹ್ಮ ಏವ ಹಿ ಸೇವೇತ ಬ್ರಹ್ಮೈವ ಪರಮಂ ಸುಖಂ ಪರಿಶ್ರಮಸ್ತು ಯಜ್ಞಾನ ಮಹತಾರ್ಥೇನ ವರ್ತತೆ ಭೂಯೋ ಮೃತ್ಯುವಶಂ ಯಾತಿ ತಸ್ಮಾನ್ ಮೋಕ್ಷ ಪರಂ ಸುಖಂ. ಭಗವಂತನ ಪ್ರಾಪ್ತಿಯೇ ನಮಗೆ ಪರಮ ಸುಖ ಆಗಿರುವಂಥದ್ದು. ನಾವು ಬಹಳಷ್ಟು ಪರಿಶ್ರಮಪಟ್ಟು ಮಾಡಿದ ಈ ಕರ್ಮಗಳೇ ಫಲವಾಗಿ ಸಿಗುವಂಥದ್ದು ಅಶಾಶ್ವತವಾಗಿರುವಂತಹ ಫಲ.